ಹಾಗೂ ಸ್ವಯಂ ನೀವು ಕೂಡ ಅದೇ ಮೋಹದ ಕಾರಣದಿಂದಾಗಿ ವಾಸ್ತವದಲ್ಲಿ ನೀವು ಗುರು ಎಂದು ಆಗಲೇ ಇಲ್ಲ, ಕೇವಲ ಶಿಕ್ಷಕರಾಗಿ ಉಳಿದು ಬಿಟ್ಟಿರಿ ನೀವು. ಹಾಗೇಕೆ ಹೇಳುತ್ತಿರುವಿರಿ ವಾಸುದೇವ? ನಾನು ನನ್ನ ಇಡೀ ಜೀವನವೆಲ್ಲ ನನ್ನ ಎಲ್ಲಾ ಶಿಷ್ಯರನ್ನು ಸಂಪೂರ್ಣ ನಿಷ್ಠೆಯಿಂದ ಉತ್ತಮರನ್ನಾಗಿಸುವ ಪ್ರಯತ್ನ ಮಾಡಿರುವೆ. ಗುರು ಅವನಾಗಿರುತ್ತಾನೆ ಯಾರು ವಿದ್ಯೆಯನ್ನು ದಾನ ಮಾಡುತ್ತಾನೋ. ವಿದ್ಯೆಯ ವ್ಯಾಪಾರ ಮಾಡುವುದಿಲ್ಲವೋ ಅವನು. ಆದ್ದರಿಂದಲೇ ಗುರುವಿಗೆ ತನ್ನ ಶಿಷ್ಯರಿಂದ ದಕ್ಷಿಣೆಯ ಬಯಕೆ ಇರುತ್ತದೆ, ಬೆಲೆಯದ್ದಲ್ಲ. ಆದರೆ ನೀವು ನಿಮ್ಮ ಅಮೂಲ್ಯವಾದ ಜ್ಞಾನಕ್ಕೆ ಬೆಲೆಯನ್ನು ನಿರ್ಧಾರ ಮಾಡಿದಿರಿ. ನೀವು ಕೊಟ್ಟ ಜ್ಞಾನದ ಬದಲಾಗಿ ನಿಮ್ಮ ಶಿಷ್ಯರಿಂದ ಪ್ರತೀಕಾರ ಕೇಳುವ ಮೂಲಕ ನೀವು ನಿಮ್ಮ ಜೀವನವನ್ನು ವಿಷಮಯ ಮಾಡುವುದೇ ಅಲ್ಲದೆ ನಿಮ್ಮ ಶಿಷ್ಯರ ಜೀವನವನ್ನು ವಿಷಮಯ ಮಾಡಿಬಿಟ್ಟಿರಿ ಗುರುದೇವ. ಹಾಗೂ ಇದೆಲ್ಲ ನಿಮ್ಮ ಮೋಹ ಹಾಗೂ ಅಹಂಕಾರದ ಕಾರಣದಿಂದಾಗಿದ್ದು. ನೀವು ಗುರುವಲ್ಲ ದ್ರೋಣಾಚಾರ್ಯ.